ರಾಜ್ಯದಲ್ಲಿ ಅಲ್ಲ ಅವ್ರಿಗೆ ಏನು ಗೊತ್ತಾ, ನಾನು ಮಹಾನ್ ಹಿಂದೂ, ನಾವು ಹಿಂದೂಗಳ ರಕ್ಷಕರು ಅಂತೀರಲ್ಲ, ಅವ್ರು ಇನ್ನೂ ಒಂದ್ ಲೆವೆಲ್ ಮೇಲೆ ಹೋಗಿ ನಾನು ಮಹಾನ್ ಹಿಂದೂ ರಕ್ಷಕ ಅಂತ ತೋರಿಸ್ತಾ ಇದ್ದಾರೆ. ಪಕ್ಷದಲ್ಲಿ ಕಾಯ್ದೆ ತಂದಿದ್ರಿ ನೀವು. ಅಂದ್ರೆ ಸರ್, ಸ್ವಾಮೀಜಿಗಳು ಮತ್ತು ಜ್ಯೋತಿಷಿಗಳು ಎಲ್ಲರೂ ಮೂಢನಂಬಿಕೆಯನ್ನ ಅದನ್ನೇ ಸಿದ್ದರಾಮಯ್ಯ ಮಾಡಿದ್ದು ಮೂಢನಂಬಿಕೆ ವಿಧೇಯಕ ಕಾಯ್ದೆ. ನೀವು ಇವತ್ತು ಆ ಪ್ರಶ್ನೆನ ಯಾಕೆ ನಾವೇ ಕೇಳ್ತಾ ಇದೀವಿ ಅಂದ್ರೆ ಮೂಢನಂಬಿಕೆ ವಿಧೇಯಕ ಕಾಯ್ದೆ ತಂದವರು ಸಿದ್ದರಾಮಯ್ಯನವರು ಹೇಳ್ಬೇಕು, ಯಾಕ ಇವೆಲ್ಲ ನೋಡ್ತೀಯ ನೀನು, ಇವತ್ತು ಗಾಜಿನ ಮನೆಯಲ್ಲಿ ಅಧಿಕಾರ ಸ್ವೀಕರಿಸೋದಲ್ಲ, ಹಿಂಗೆ ಉಲ್ಟಾ ಕೂತ್ಕೊಳ್ಳಿ, ಪೂರ್ವ ಕೂತ್ಕೊಳ್ಳಿ, ದಕ್ಷಿಣ ಕೂತ್ಕೊಳ್ಳಿ ಅಂತ ಯಾಕೆ ಸ್ವಾಮೀಜಿಗೆ ಮಾತು ಕೇಳ್ಕೊಂಡು ಕೂತ್ಕೋತೀರಿ? ನಿಮ್ ಸಂವಿಧಾನಬದ್ಧವಾಗಿ ಅಧಿಕಾರ ಮಾಡ್ಬೇಕು, ಮಾಡಿ. ನಿಮಗೆ ಸಂವಿಧಾನಬದ್ಧವಾದಂತ ಎಲ್ಲ ಅಧಿಕಾರ ಇದೆ. ಯಾಕೆ ಈ ನಾಟಕ ಆಡಿದ್ರಿ ಡಿ ಕೆ ಶಿವಕುಮಾರ್ ಅವರೇ? ಅಲ್ಲ, ನಿಮ್ ಪಾರ್ಟಿಗೆ ವಿರುದ್ಧವಾಗಿ ನೀವೇ ಮಾಡಿರ್ತಕ್ಕಂಥ ಮೂಢನಂಬಿಕೆ ವಿಧೇಯಕ ಕಾಯ್ದೆ, ಮೂಢನಂಬಿಕೆ ವಿಧೇಯಕ ಕಾಯ್ದೆ. ಆದ್ರೆ ನೀವು ಅಂದ್ರೆ ಮೂಢನಂಬಿಕೆ ಅನ್ನಲ್ವಲ್ಲ. ಅಲ್ಲ, ನಾವನ್ನಲ್ಲ, ಅಲ್ಲ ನೀವು ಅಂತೀರ. ನಿಮ್ದೆ ಕಾಯ್ದೆ ಸಿದ್ದರಾಮಯ್ಯ ಅವ್ರು ಅನ್ಕೊಳ್ಳಿ ಬಿಡಿ, ನೀವು ಪಾರ್ಟಿ ಲೈನ್ ವಿರುದ್ಧ ಆಗುತ್ತೆ. ನನ್ ಗೊತ್ತು, ನೀವು ಜಾತ್ಯತೀತ ರಾಷ್ಟ್ರದಲ್ಲಿ ನಂಬಿಕೆ ಇಡುವವರು ಮತ್ತು ಸಂವಿಧಾನನೇ ನಿಮ್ಮ ಬೈಬಲು, ಭಗವದ್ಗೀತೆ, ಕುರಾನ್ ಅಂತ ನನಗ್ ಗೊತ್ತು, ನಿಮ್ಗೆ ಪರ್ಸನಲಿ ಚಿನ್ನಾರಾಮ್ ಅವ್ರಿಗೆ. ಬಟ್ ನಿಮ್ಮ ಪಕ್ಷ ಜ್ಯೋತಿಷ್ಯ, ಭವಿಷ್ಯ, ಸ್ವಾಮಿಗಳು, ದೇವರು, ದೀನರು, ಇದರಲ್ಲಿ ಭಯ, ಭಕ್ತಿ, ನಂಬಿಕೆ ಉಳ್ಳವರು ಸಾರ್. ನೀವು ಅದ್ರ ವಿರುದ್ಧ ಮಾತಾಡಬಾರ್ದು ಇಲ್ಲಿ ಕುತ್ಕೊಂಡು. ಇಲ್ಲ, ಕಾಂಗ್ರೆಸ್ ಅವರು ವಿಧೇಯಕ ಕಾಯ್ದೆ ತಂದಿದ್ದೆ ಮೊದಲನೇ ತಪ್ಪಲ್ವ ಅವರು? ಅವತ್ ಯಾಕೆ ಅವ್ರು ತಂದ್ರು? ಮೂಢನಂಬಿಕೆ ವಿಧೇಯಕ ಕಾಯ್ದೆ ತರೋದ್ರ ಮುಖಾಂತರವಾಗಿ ನಾನೇನೋ ಬಹಳ ಸಾಧನೆ ಮಾಡ್ತಾ ಇದ್ದೀನಿ ನೋಡಿ ಅಂತ ತೋರಿಸತ್ತ ಸಿದ್ದರಾಮಯ್ಯನವರು ಅವ್ರಿಗೆ ಉಲ್ಟಾ ಮಾಡಿತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಹೇಳ್ಬೋದಾಯ್ತು, ಇವತ್ತು ನಾಳೆ ಆಷಾಢ ಬರ್ತಾ ಇದೆ, ಆಷಾಢ ಬರಕ್ ಮುಂಚೆ ಸರ್ಕಾರ ರಚನೆ ಮಾಡ್ಬೇಕಾಯ್ತು ಪೂರ್ತಿ ಪ್ರಮಾಣವಾಗಿ. ಇವತ್ತು ರಚನೆ ಮಾಡ್ತಾ ಇಲ್ಲ, ಮುಂದಿನ ಜನಗತಿ ಏನು? ಒಂದ್ ಕಡೆ ಅತಿವೃಷ್ಟಿ, ಒಂದ್ ಕಡೆ ಆಷಾಢದಲ್ಲಿ ಮಾಡಲ್ಲ, ಅಲ್ಲ ಮಾಡಲ್ಲ ಅವರು. ಜ್ಯೋತಿಷ್ ಹೇಳ್ತಾರೆ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡ್ಬೇಡಪ್ಪ, ನಿನ್ ಸರ್ಕಾರ ಬಿದ್ದೋಗ್ಬಿಡ್ತಂತ. ಒಬ್ಬ ಮಾತಾಜಿ ಒಬ್ರು ಹೇಳ್ತಾ ಇದ್ರು, ಭೈರವಿ ಮಾತಾಜಿ ಅಂತ, ನೀವು ತುಲಾ ರಾಶಿಯಲ್ಲಿ ಅಧಿಕಾರ ತಗೊಂಡಿದಿರಿ, ತಕ್ಕಡಿ ತೂಗ್ದಂಗಿದೆ ನಿಮ್ದು ಅಧಿಕಾರ, ಇವತ್ತು ಒಂಚೂರು ವ್ಯತ್ಯಾಸ ಆದ್ರೂ ಸರ್ಕಾರ ಬಿದ್ದೋಗ್ತದೆ ಅಂತ ಶಾಪ ಆಗ್ಬಿಟ್ಟಿದ್ರೆ ಆಗ್ಲೇ. ನಾನು ಅದು ಶಾಪ ಒಪ್ತೀನಿ ಅಂತಲ್ಲ, ಇವತ್ತು ನೀವು ಯಾವ ಸ್ವಾಮೀಜಿಗಳ ಮಾತು ಕೇಳ್ತಾ ಇದ್ರು ಅದೇ ಸ್ವಾಮೀಜಿಗಳಿಂದನೇ ನಿಮ್ ಮುಳುವಾಗ್ತದೆ. ಇವತ್ತು ಡಿ ಕೆ ಶಿವಕುಮಾರ್ ತಾಯಿ ಒಂದ್ ದಿವಸ ಹೇಳಿದ್ರು, ಅವ್ರು ಸಿದ್ದರಾಮಯ್ಯ ನನ್ನ ಮಗನ ಮುಗಿಸ್ಬಿಡ್ತಾನಪ್ಪ, ಜೈಲ್ ಕಳ್ಸಿದ್ ಅವನೇ ಅಂತ. ಇದೆಲ್ಲ ನಡೆದಿರತಕ್ಕಂಥ ಘಟನೆಗಳು. ಇವತ್ತು ನಾವು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ ಅನ್ನೋ ಅರ್ಥ ಎಲ್ಲೋ ಒಂದ್ ಕಡೆ. ಅಲ್ಲ, ಒಂದ್ ನಿಮಿಷ ಸರ್, ಏನ್ ಗೊತ್ತಾ ಸರ್, ಕರೆಕ್ಟ್, ನಾನು ಐ ಡು ಅಗ್ರಿ. ಇವಾಗ ನೀವು ಹೇಳಿದ್ದೆಲ್ಲ ನಾನು ಎಂಡೋರ್ಸ್ ಮಾಡಲ್ಲ, ಬಟ್ ನಿಮಗೆ ಇಲ್ಲಿ ಕರೆಸಿರೋದೇ ನಿಮ್ಮನ್ನು ಮಾತಾಡ್ಸೋಕ್ಕೆ, ನೀವು ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ, ಅದಕ್ಕೆ ನನಗೆ ಗೌರವ ಇದೆ. ಆದರೆ ನೋಡಿ, ನೀವು ಮಾತಾಡುವಾಗ ಆ್ಯಸ್ ಅ ವಿರೋಧ ಪಕ್ಷವಾಗಿ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಸುಮ್ಮನೆ ಕುತ್ಕೊಳ್ಳೋಕೆ ಬಿಡಲ್ಲ. ನಾವು ವಿರೋಧ ಪಕ್ಷವಾಗಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸರ್ಕಾರ ಮತ್ತು ಅವರ ಆಡಳಿತ ವೈಖರಿಯನ್ನು ನಾವು ಪದೇ ಪದೇ ಜನರ ಮುಂದೆ ಇಡ್ತೀವಿ, ಆ ಮೂಲಕ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸ್ತೀವಿ ಅಂತ ನೀವು ವಿರೋಧ ಪಕ್ಷವಾಗಿ ಮಾತಾಡೋದು ಒಂದು ತಾಕತ್ತು, ಒಂದು ಬೆಲೆ, ಒಂದು ತೂಕ. ಸಿದ್ದರಾಮಯ್ಯನವ್ರು ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಇಳಿಸ್ತಾರೆ ಅಂದ್ರೆ ನೀವೇನ್ ಚಂದಕ್ಕಿದ್ದೀರಾ? ವಿರೋಧ ಪಕ್ಷಗಳು ಅಂದ್ರೆ ವಿರೋಧ ಪಕ್ಷಗಳು ಇದಾವ ಇಲ್ವಾ? ನೀವ್ ಹೇಳ್ಬೇಕಾಗಿರೋದು ನಾವು ಫೈಟ್ ಮಾಡ್ತೀವಿ ಅಂತ ನೀವ್ ಹೇಳ್ಬೇಕಪ್ಪ. ನೀವ್ ಹೇಳ್ಬೇಕು ನಾವು ಫೈಟ್ ಮಾಡ್ತೀವಿ ಅಂತ. ಇವ್ರು ಹೇಳಿದ್ದು ನಿಜ ಸರ್, ವಿರೋಧ ಪಕ್ಷದ ನಾಯಕ ಕುಮಾರಸ್ವಾಮಿಯೇ ಹೊರತು ಬಿಜೆಪಿ ಅವ್ರ ಅಲ್ಲ. ಜಂಟಿಯಾಗಿದ್ದೀವಿ, ಯಾವುದೇ ಭಿನ್ನಾಭಿಪ್ರಾಯ ನಮ್ಮಲ್ಲಿಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಸರ್ಕಾರ ಬೀಳ್ಸೋದಕ್ಕೆ ಕಾರಣಕರ್ತರೆ ಸಿದ್ದರಾಮಯ್ಯ ಅಂತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಅಲ್ಲಿ ಒಂದು ಆರೋಗ್ಯ ಧಾಮದಲ್ಲಿ ಕೂತ್ಕೊಂಡು ಮಾತಾಡಿದ್ರು. ಮೊನ್ನೆ ಹೋಗಿ ಎಲ್ಲಿ ಕೂತಿದ್ರು? ಬೀಳ್ಸೋದಕ್ಕೆ ಏನ್ ಮಾಡ್ಬೇಕು? ಈಗ ಓಪನ್ ಆಗಿ ವಿಜಯೇಂದ್ರ ಅವ್ರು ಹೇಳ್ತಾ ಇದಾರೆ, ಹಾರ್ಟ್ ಚೆಕಪ್ ಮಾಡಿಸ್ಬೇಕು ನಿಮ್ಗೆಲ್ಲ. ಕೆಲವರು ಹಾರ್ಟ್ ಚೆಕಪ್ ಮಾಡಿಸ್ಬೇಕು, ನಿಮ್ಗೆ ಹಾರ್ಟ್ ಇದೆಯಾ ಇಲ್ವಾ ಅಂತ ಅವ್ರು ಓಪನ್ ಆಗಿ ಮಾತಾಡ್ತಿದಾರೆ. ನೀವು ಎಲ್ಲೆಲ್ಲೋ ಹೋಗ್ತೀರಪ್ಪ, ನಿಮ್ ಪಕ್ಷದ ಮಾತಾಡಿ ಅಂದ್ರೆ ನಿಮ್ ಪ್ಲಾನ್, ನಿಮ್ ಪಕ್ಷದ ಹೇಳಿ ಪ್ಲಾನು. ನಿಮ್ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು, ಒಂದ್ ನಿಮಿಷ ತಡ್ರಿ, ಲಕ್ಷಾಂತರ ಕಾರ್ಯಕರ್ತರು 2 ಸೀಟಿಂದ ಹಿಡಿದು ಬಿಜೆಪಿಯನ್ನ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ಶ್ರಮಿಸಿ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರು ಇವತ್ತು ನೀವು ಮೈತ್ರಿ ಮಾಡ್ಕೊಂಡು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ, ಆಯ್ತು, ಅದಕ್ಕೂ ಅವರು ಓಕೆ. ಆದ್ರೆ ನೀವೇ ನಾಯಕರು ನಾ ಮುಂದು ತಾ ಮುಂದು ಅಂತ ಕಚ್ಚಾಡ್ಕೊಂಡು ಒಬ್ರ ಕಾಲು ಹೇಳ್ಕೊಂಡು ಒಬ್ರು ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಫೇಲಿಯರ್ ಆಗ್ತಾ ಇದ್ದೀರಿ. ಈ ಲಕ್ಷಾಂತರ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕಾದಂತ ಸಮಯ ಸರ್. ಅದನ್ನ ಬಿಟ್ಬಿಟ್ಟು ನೀವು ಈಗಲೂ ಸಿದ್ದರಾಮಯ್ಯ 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 ಅಂತ ಜಪ ಮಾಡ್ಕೊಂಡು ಕೂತಿದ್ದೀರಲ್ಲ ಸರ್ ನೀವು.
ನಿಮಿಷ ಅವ್ರಿಗೆ ಅವ್ರಿಗೊಂದು ಹುಚ್ಚು ಕಲ್ಪನೆ ಇದೆ, ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ. ವಾಸ್ತವವಾಗಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಕೂತ್ಕೊತು ಸರ್ಕಾರ ಬೀಳುತ್ತಾ ಮಹೇಶ್ ಅವರೇ? 100 ಬೀಳುತ್ತೆ. 100 ಭಾಗ ಇನ್ನು 2 ತಿಂಗಳು ವೇಟ್ ಮಾಡಿ. ಹೌದಾ, ಏನಾಗುತ್ತಂತದ್ದು? ಯಾರು ಮೋದಿ ಸರ್ಕಾರ ಯಾವ ಸರ್ಕಾರ ಹೇಳ್ತಾ ಇದ್ದೀರಾ? ಅಲ್ಲ, ಮೋದಿ ಕುಮಾರಸ್ವಾಮಿ ರಾಜಕೀಯ ಬರ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಬಿದ್ದೋಗಿ ಅಲ್ಲ ಏನು ಚಂದ್ರಬಾಬು ಇಬ್ರು ಬಾಬುಗಳಿದ್ದಾರಲ್ಲ, ಆಂಧ್ರ ಬಾಬು ಬಿಹಾರ್ ಬಾಬುಗಳು, ಮೋದಿ ಅವರ ಕೆಳಗೆ ಸ್ವಲ್ಪ ಬುದ್ಧಿ ಹೇಳಿ ರಾಜ್ಯಗಳಲ್ಲಿ ಸರ್ ಎಷ್ಟೊತ್ತಿಗೆಲ್ಲ ತನಿಖಾ ಸಂಸ್ಥೆಗಳೆಲ್ಲ ಎಂಟ್ರಿ ಕೊಡ್ಬೇಕಾಗಿತ್ತು, ಇನ್ನು ಕೊಟ್ಟಿಲ್ಲ, ಗೊತ್ತಿಲ್ಲ. ಮೋಸ್ಟ್ಲಿ ಉತ್ತರ ಕೊಡಕ್ಕಾಗಲ್ಲ ನಿಮ್ಗೆ. ಒಂದು ವಿಚಾರವನ್ನು ಎತ್ತಿದ್ರು, RSS ಅವ್ರ ಬಗ್ಗೆ ಅವ್ರು ಹೇಳಿದ್ರು, ಇವತ್ತು RSS ಎಕ್ಸ್ಪೋಸ್ ಆಗಿದೆ, ದೇಶದ ಮುಂದೆ ಎಕ್ಸ್ಪೋಸ್ ಆಗಿದೆ, ಬಿಜೆಪಿ ಎಕ್ಸ್ಪೋಸ್ ಆಗಿದೆ, ಬಿಜೆಪಿ ಕಳ್ಳರು ಅಂತ ಹೇಳಿ ಎಕ್ಸ್ಪೋಸ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಅದಲ್ಲ ನಮ್ಮ ಸಬ್ಜೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಟ್ಟಾರೆ ವಿಜಯೇಂದ್ರ ಅವರು ಇವತ್ತು ಈ ವಿಚಾರವನ್ನು ಆದಿಬೀದಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ವಿಚಾರ ಆದಿಬೀದಿಯಲ್ಲಿ ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ವಿಜಯೇಂದ್ರ ಅವರ ಒಳಬೇಗುದಿಯನ್ನು ಅರ್ಥ ಮಾಡ್ಕೊಂಡಿರುವಂಥ ಹೈಕಮಾಂಡ್ ಕರ್ನಾಟಕವನ್ನು ಸೀರಿಯಸ್ ಆಗಿ ತೆಗೆದುಕೊಂಡರೆ ಇಲ್ಲಿರುವಂಥ ಎಲ್ಲ ಒಳಬೇಗುದಿಗಳು ಕೂಡ ಶಮನ ಆಗುತ್ತೆ. ಆದರೆ ಇನ್ನೂ ಕೂಡ ಹೈಕಮಾಂಡ್ ಪುರ್ಸೊತ್ತಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ಈ ಪರಿಸ್ಥಿತಿಯ ಲಾಭ ಪಡ್ಕೊಳ್ಳೋಕ್ಕೆ DK ಶಿವಕುಮಾರ್ ಅವರು ದಾಳಗಳ ಮೇಲೆ ದಾಳ ಉರುಳಿಸ್ತಾ ಇದ್ದಾರೆ. ಇವತ್ತು ಅಡ್ಡ ಮತದಾನ ಮಾಡಿಸಿದ್ದಾರೆ, ನಾಳೆ ಪಕ್ಷದಲ್ಲೇ ಯಾರನ್ನಾದರೂ ಹೇಗಾದರೂ ಮಾಡಿ ಏನು ಬೇಕಾದರೂ ಮಾಡ್ಬೋದು. ಅಲ್ಲಿಯವರೆಗೆ ಪಕ್ಷದ ಪರಿಸ್ಥಿತಿ ಹೋಗಬಾರ್ದು ಅನ್ನೋದಾದರೆ ಸರ್ಜರಿ ಶುರುವಾಗಬೇಕು. ಮೋಸ್ಟ್ಲಿ ನಾಳೆಯಿಂದ ಸರ್ಜರಿ ಶುರುವಾಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನೋಡೋಣ ಸರ್ಜರಿ ಯಾವ ರೀತಿ ಭರ್ಜರಿಯಾಗಿರುತ್ತೆ ಅಂತ.